ದೇವರು ಯಾವ ಅರ್ಥದಲ್ಲಿ ತಾಯಿ ಅನ್ನುವುದಕ್ಕೆ ಅವರ ಜೀವನದಲ್ಲಿ ಅಸಂಖ್ಯ ಘಟನೆಗಳನ್ನು ನಾವು ಉದಾಹರಣೆಯಾಗಿ ನೋಡಬಹುದು. ಒಂದು ಘಟನೆಯನ್ನು ನೋಡೋಣ. ಒಬ್ಬ ಶಿಷ್ಯ ಇರ್ತಾನೆ. ಅವನು ಇನ್ನೂ ಯುವಕ, ಕಾಲೇಜು ವಿದ್ಯಾರ್ಥಿ. ಏನಾಗ್ತಿತ್ತು, ಕೆಲವು ವಿಶೇಷ ದಿನಗಳಲ್ಲಿ ಬಹಳಷ್ಟು ಜನ ಶ್ರೀಮಾತೆಯವರಿಗೆ ದರ್ಶನ ಮಾಡ್ಲಿಕ್ಕೆ, ಪ್ರಣಾಮ ಮಾಡ್ಲಿಕ್ಕೆ ಬರ್ತಾ ಇದ್ರು. ಈ ಹುಡುಗ ಇದ್ದಾನಲ್ಲ, ಅವನಿಗೆ ಏನು ಕೆಲಸವನ್ನು ಕೊಟ್ಟಿದ್ರು ಅಂದ್ರೆ, ಈ ರೀತಿ ಶ್ರೀಮಾತೆಯವರ ದರ್ಶನಕ್ಕೆ ಬಹಳ ಜನ ಬರ್ತಾರಲ್ಲ, ಅವರೆಲ್ಲರನ್ನು ಸಾಲಾಗಿ ನಿಲ್ಲಿಸೋದು. ಅವರೆಲ್ಲರೂ ಶ್ರೀಮಾತೆಯವರಿಗೆ ಸಾಲಾಗಿ ನಮಸ್ಕಾರ ಮಾಡಿ ಹೋಗ್ಬೇಕು. ಆ ರೀತಿ ನೋಡ್ಕೊಳ್ಳೋದು. ಈ ಜವಾಬ್ದಾರಿ ಈ ಚಿಕ್ಕ ಹುಡುಗನಿಗೆ ಕೊಟ್ಟಿರ್ತಾರೆ. ಅವನು ಅದನ್ನು ಮಾಡ್ತಾ ಇದ್ದ. ಅದನ್ನ ಮಾಡುವಾಗ ಈ ಜನ ಇದ್ದಾರಲ್ಲ, ಒಬ್ಬೊಬ್ರು ಒಂದೊಂದು ವಿಚಿತ್ರ ಇದ್ರಂತೆ. ಕೆಲವರು ದೂರದಿಂದ ಅಮ್ಮ ಅಂತ ಕೂಗ್ಕೊಂಡು ಬರ್ತಿದ್ರಂತೆ. ಇನ್ ಕೆಲವರು ಶ್ರೀಮಾತೆಯವರ ಪಾದ ಹಿಡ್ಕೊಂಡ್ರೆ ನೀವು ನನ್ನ ತಲೆ ಮೇಲೆ ಪಾದ ಇಟ್ಟು ಆಶೀರ್ವಾದ ಮಾಡೋ ತನಕ ಬಿಡಲ್ಲ ಅಂತ ಅಳಲಿಕ್ಕೆ ಶುರು ಮಾಡ್ತಿದ್ರಂತೆ. ಇನ್ನು ಕೆಲವರು ಶ್ರೀಮಾತೆ ಹತ್ರ ಬಂದು, ನಿಯಮ ಏನು ಅಂದ್ರೆ ಬಹಳ ಜನ ಇರುವಾಗ ಯಾರೂ ಮಾತನಾಡಬಾರ್ದು, ಬಂದು ನಮಸ್ಕಾರ ಮಾಡ್ಬೇಕು, ಹೋಗ್ಬೇಕು. ಇನ್ ಕೆಲವ್ರು ಏನ್ ಮಾಡ್ತಾ ಇದ್ರಂದ್ರೆ, ಆ ಉದ್ದನೆಯ ಸಾಲನ್ನು ನೋಡದೆ ತಮ್ಮ ಉದ್ದ ಕಥೆ ಶುರು ಮಾಡಿಬಿಡ್ತಿದ್ರಂತೆ ಶ್ರೀಮಾತೆಯವ್ರ ಹತ್ರ. ಇದನ್ನೆಲ್ಲ ನೋಡಿ ಆ ಹುಡುಗನಿಗೆ ಬಹಳ ಕಿರಿಕಿರಿ ಆಗ್ತಿತ್ತಂತೆ. ಕೆಲವೊಮ್ಮೆ ನಗು ಬರ್ತಿತ್ತಂತೆ, ಕೆಲವೊಮ್ಮೆ ಕೋಪ ಬರ್ತಿತ್ತಂತೆ. ಅವನು ಒಂದು ಸಲ ಯಾರೂ ಇಲ್ಲದ ಸಮಯದಲ್ಲಿ ಶ್ರೀಮಾತೆಯವರ ಹತ್ರ ಇದನ್ನೆಲ್ಲ ವಿವರಿಸಿ ಹೇಳಿ ನಗ್ತಾನೆ. ನನಗೆ ಅವರನ್ನೆಲ್ಲ ನೋಡಿದ್ರೆ ಸರಿ ಕೋಪ ಬರುತ್ತೆ ಅಂತ ಹೇಳ್ತಾನೆ. ಆಗ ಶ್ರೀಮಾತೆಯವರು ಅತ್ಯಂತ ಕರುಣೆ ತುಂಬಿದ ಧ್ವನಿಯಿಂದ ಹೇಳುತ್ತಾರೆ, ಮಗು, ನಿನಗೆ ಯಾಕೆ ಕಿರಿಕಿರಿ ಆಗುತ್ತೆ ಅಂದ್ರೆ, ನೀನು ಇನ್ನೂ ತಾಯಿ ಆಗಿಲ್ಲ. ನೀನು ತಾಯಿ ಆದ್ರೆ ಅವರೆಲ್ಲರ ಕಷ್ಟ ಏನು ಅಂತ ನಿನಗೆ ಅರ್ಥ ಆಗುತ್ತೆ. ಈ ಮಾತನ್ನು ಕೇಳಿ ಅವನು ಕರಗಿ ಹೋಗ್ತಾನೆ.